ಬಿ ಎಡ್ ತೃತೀಯ ಸೆಮಿಸ್ಟರ್ನ ಪರೀಕ್ಷೆಯಲ್ಲಿ ಶೈಕ್ಷಣಿಕ ಮೌಲ್ಯಮಾಪನ ಎಂಬ ವಿಷಯದಲ್ಲಿ ಕಂಪಲ್ಸರಿ ಕೇಳ್ತಕ್ಕಂಥ ಪ್ರಶ್ನೆ ಇದು. ಈ ಕೆಳಗಿನ ಒಂದು ಪರೀಕ್ಷೆಯ ದತ್ತಾಂಶಗಳಿಗೆ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕವನ್ನು ಕಂಡುಹಿಡಿಯಿರಿ. ಮೀನ್, ಮೀಡಿಯನ್, ಮೋಡ್. ಈ ಕೆಳಗಿನ ಸಂಖ್ಯೆಗಳಿಗೆ, ಈ ದತ್ತಾಂಶಗಳಿಗೆ ನಾವು ಏನು ಕಂಡುಹಿಡಿಬೇಕಂದ್ರೆ ಸರಾಸರಿ ಕಂಡುಹಿಡಿಬೇಕು, ಅಂದರೆ ಮೀನ್, ಮಧ್ಯಾಂಕ ಕಂಡುಹಿಡಿಬೇಕು, ಮೀಡಿಯನ್ ಮತ್ತು ಬಹುಲಕ ಮೋಡನ್ನು ಕಂಡುಹಿಡಿಬೇಕು. ಅದನ್ನು ಯಾವ ಥರ ಕಂಡುಹಿಡಿಯೋದಂತ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಸ್ಟೆಪ್, ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನು ನಾವು ಟೇಬಲ್ ರೂಪದಲ್ಲಿ ಬರ್ಕೊಳ್ಳೋಣ. ಟೇಬಲ್ ಥರ CI 0 to 10, ನಂತರ 10 to 20, 20 to 30, 30 to 40, 40 to 50, 50 to 60, 60 to 70, 70 to 80, 80 to 90, 90 to 100. ಇದು ನಮಗೆ ಕೊಟ್ಟಿರ್ತಕ್ಕಂತಹ ಕ್ಲಾಸ್ ಇಂಟರ್ವಲ್ಸ್ ಇವು. ಅದೇ ಥರನಾಗಿ ಫ್ರೀಕ್ವೆನ್ಸಿ ಏನಿದೆ 0 to 10 3, 3, 5, 7, 10, 12, 15, again 12, 8, 6, 2. ಇಷ್ಟು ನಮ್ಮ ಫ್ರೀಕ್ವೆನ್ಸಿ ಆಯಿತು. ಇಲ್ಲಿ ನಾವು ಫ್ರೀಕ್ವೆನ್ಸಿಯನ್ನು ಟೋಟಲ್ ಮಾಡ್ಕೊಳ್ಬೇಕು, ಅಂದರೆ ಆ್ಯಡ್ ಮಾಡ್ಕೊಳ್ಬೇಕು ಫ್ರೀಕ್ವೆನ್ಸಿನ. 3 + 5 8, 8 + 7 15, 15 + 10 25, 25 + 12 ಎಷ್ಟಾಗುತ್ತೆ? 25, 25 + 12 37, 37 + 15 37 + 15, 5 + 7 12, 1 carries, 3 + 1 4, 52, 52 + 12 64, 64 + 8 72, 72 + 6 78 + 2 80. ಸೊ ನಮ್ಮ ಎನ್ ಬೆಲೆ ಏನು ಬಂತು? 80. ಅವರ್ ಎನ್ ವ್ಯಾಲ್ಯೂ ಈಸ್ 80. n = 80. ಕ್ಲಾಸ್ ಇಂಟರ್ವಲ್ಸ್ ಬರ್ಕೊಂಡಿದ್ದಾಯಿತು, ಫ್ರೀಕ್ವೆನ್ಸಿ ಬರ್ಕೊಂಡಿದ್ದಾಯಿತು. ಇನ್ನು ಎಕ್ಸ್ ಅಂತಂದರೆ ಮಧ್ಯಬಿಂದು ಅಥವಾ ಎಕ್ಸ್ ಅಂದರೆ ಮಧ್ಯಬಿಂದು. ಈ ಮಧ್ಯಬಿಂದುವನ್ನು ನಾವು ಹೇಗೆ ಕಂಡುಹಿಡಿತೀವಿ ಅಂತಂದರೆ, ಇವೆರಡನ್ನು ಪ್ಲಸ್ ಮಾಡಿಬಿಟ್ಟು /2 2ರಿಂದ ಭಾಗಿಸಿದಾಗ, ಈ ಎರಡು ಅಂಕಿಯನ್ನು ಪ್ಲಸ್ ಮಾಡಿ ಅದನ್ನು 2ರಿಂದ ಭಾಗಿಸಿದಾಗ ನಮಗೆ ಸಿಗುವ ಮೊತ್ತವೇ ಇದು ಎಕ್ಸ್ ಆಗಿರುತ್ತದೆ. ಅದುವೇ ಮಧ್ಯಬಿಂದು ಆಗಿರ್ತದೆ. ನಾನಿಲ್ಲಿ ಹೇಳ್ತೀನಿ. ಏನಿದೆ? 0 10, 0 + 10 / 2, 2ರಿಂದ ಭಾಗಿಸಿದಾಗ 0 + 10 ಅಂದರೆ 10 / 2, 2 1 2 5 2 5ಲಿಂತ ಈ ಸಂಖ್ಯೆ ನಮ್ಗೆ ಏನಾಗ್ತಾಯಿದೆ? ಛೇದ ಹೋಗ್ತಾ ಇದೆ. ಸೊ 5. ಎಕ್ಸ್ ಬೆಲೆ ಏನು ಬಂತು? ನಮಗೆ 5 ಸಿಕ್ಕಿತು. ಸೊ ಎಕ್ಸ್ ಬೆಲೆ 5. ಅದೇ ಥರನಾಗಿ 10 + 20 ಎರಡನ್ನು ಕೂಡಿಸಿದಾಗ 10 + 20 30, 30/2 ಅಂದರೆ 15. 20 + 30 ದಟ್ ಈಸ್ ಎಷ್ಟಾಗುತ್ತೆ? 50. 50ಅನ್ನು 2ರಿಂದ ಭಾಗಿಸಿದಾಗ 25.
ಅದೇ ಥರನಾಗಿ ಎಲ್ಲ ಮೊತ್ತಗಳು ನಿಮಗೆ ಸಿಗ್ತವೆ. 35, 45, 55, 65, 75, 85, 95. ಇದು ನಮ್ಮ ಏನಾಯಿತು, ಮಧ್ಯಬಿಂದುಗಳು ನಮಗೆ ಸಿಕ್ಕು. ಈಗ ಏನು ಮಾಡಬೇಕು, ಇವು ಎರಡನ್ನು ಏನು ಮಾಡಬೇಕು, ನಾವು ಇಂಟು ಮಾಡಬೇಕು, ಗುಣಿಸ್ಬೇಕು. ಎಫ್ ಇಂಟು ಎಕ್ಸ್, ಆಗ ನಮಗೆ ಎಫ್ ಎಕ್ಸ್ ಬೆಲೆ ಸಿಗುತ್ತೆ. 3 ಇಂಟು 5, 3 5 15, 15 ಇಂಟು 5 75, 25 ಇಂಟು 7 175. ಓಕೆ, 10 ಇಂಟು 35 350, 45 ಇಂಟು 12 that is 540, 55 into 15 that is 825, 65 into 12 ಎಷ್ಟಾಗುತ್ತೆ, 780. ಅದೇ ಥರನಾಗಿ 75 into 8 that is 600, 85 into 6 it is 510. ಅದೇ ಥರನಾಗಿ 95 into 2, 95 into 2 ಅಂತಂದರೆ 190. 3 into 5 15, 5 into 15 75, 7 into 25 175, 10 into 35 350, 12 into 45 540. ಇವೆರಡನ್ನು ಗುಣಿಸಿದಾಗ, ಈ ಎರಡೂ ಸಂಖ್ಯೆಗಳನ್ನು ಗುಣಿಸ್ತಾ ಹೋದಾಗ ನಮಗೇನು ಸಿಗುತ್ತದೆ, ಎಫ್ ಎಕ್ಸ್ ಸಿಗುತ್ತವೆ. ಎಫ್ ಎಕ್ಸ್ನ ಬೆಲೆಗಳು ನಮಗೆ ಇಲ್ಲಿ ಸಿಗ್ತವೆ. ಈಗ ಈ ಎಫ್ ಎಕ್ಸ್ ಬೆಲೆಗಳನ್ನು ನಾವೇನು ಮಾಡ್ತಾ ಹೋಗಬೇಕು, ಕೂಡಿಸ್ಕೊತ ಹೋಗಬೇಕು, ಆ್ಯಡ್ ಮಾಡ್ಕೊತ ಹೋಗಬೇಕು. ಆ್ಯಡ್ ಮಾಡಿದಾಗ ನಮ್ಗೆ ಸಿಗುವಂತಹ ಬೆಲೆ ಏನಂತಂದರೆ ಸಿಗ್ಮಾ ಎಫ್ ಎಕ್ಸ್. ಈ ಸಿಗ್ಮಾ ಎಫ್ ಎಕ್ಸ್ ಮೀನ್ ಕಂಡುಹಿಡಿಯೋ ಬೆಲೆ ಫಾರ್ಮುಲಾ ಏನು, ಮೀನ್ ದಟ್ ಈಸ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಫಾರ್ಮುಲಾದಲ್ಲಿ ಸಿಗ್ಮಾ ಎಫ್ ಎಕ್ಸ್ ಹಾಗೂ ಎನ್ ಇರೋ ಕಾರಣ ನಾವು ಇವುಗಳನ್ನು ಏನು ಮಾಡ್ತಾ ಇದ್ದೀವಿ, ಟೋಟಲ್ ಮಾಡ್ತಾ ಇದ್ದೀವಿ, ಆ್ಯಡ್ ಮಾಡ್ಕೊತಾ ಇದ್ದೀವಿ. ಈ ಅಷ್ಟು ಮೊತ್ತವನ್ನು ಪ್ಲಸ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಬೆಲೆ 4060. ನೋಡಿ, 15ರಲ್ಲಿ 75 ಆ್ಯಡ್ ಮಾಡಿ, 75ರಲ್ಲಿ 175ನಲ್ಲಿ 350 ಆ್ಯಡ್ ಮಾಡಿ, 350ನಲ್ಲಿ 540 ಆ್ಯಡ್ ಮಾಡಿ, 540ನಲ್ಲಿ 825, 825ನಲ್ಲಿ 780, 780ನಲ್ಲಿ 600, ಅಗೇನ್ 510, ಅಗೇನ್ 190. ಅಷ್ಟನ್ನು ಆ್ಯಡ್ ಮಾಡಿದಾಗ 4060 ಇಷ್ಟು ನಿಮ್ಮ ಬೆಲೆ ಆಗಿರ್ತದೆ. ಮಾಡಿ ನೋಡ್ಕೊಳ್ಳಿ, ಅದೇ ಬರ್ತದೆ ವ್ಯಾಲ್ಯೂ. 4060 ಡಿವೈಡೆಡ್ ಬೈ ಎನ್ ಬೆಲೆ ಏನಿದೆ ನಮಗೆ, ಫ್ರೀಕ್ವೆನ್ಸಿ ಆ್ಯಡ್ ಮಾಡಿದಾಗ ಸಿಗ್ತಕ್ಕಂಥದ್ದು ಎನ್ ಬೆಲೆ ಏನಿದೆ ನಮಗೆ 80. ಓಕೆ, ಇದನ್ನು ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ 0 ಗೆಟ್ಸ್ ಕ್ಯಾನ್ಸಲ್, ಉಳಿತೇನು 406 ಡಿವೈಡೆಡ್ ಬೈ 8. ಇದನ್ನು 8ರಿಂದ ಭಾಗಿಸಿದಾಗ 8 5 40 ಕಂಪ್ಲೀಟ್ ಹೋಯಿತು. 0 ಕೊಟ್ಟು 6 ತೊಗೊಂಡು ಪಾಯಿಂಟ್ ಕೊಟ್ಟೆ, ಅಗೇನ್ ಮತ್ತೊಂದು 0 ತೊಗೊಂಡಾಗ ನಮಗೇನು ಸಿಗ್ತದೆ, 8 7s 8 7 56. 4 ಉಳಿತು, ಪಾಯಿಂಟ್ ಕೊಟ್ಟಿದ್ದೀವಿ, ಮತ್ತೊಂದು 0 ತೊಗೊಳ್ಬೋದು. ಸೊ ಅಗೇನ್ 8 5s 40. ಸೊ ನಮ್ಮ ಬೆಲೆ ಏನು ಬಂತು, ನಮ್ಮ ಆನ್ಸರ್ ಏನು ಬಂತಂದರೆ 50.75. ಇದು ನಮ್ಮ ಮೀನ್. ಇವಾಗ ನಮಗೇನು ಸಿಕ್ತು, ಮೀನ್ನ ಬೆಲೆ ಸಿಕ್ಕಿತು. ಓಕೆ, ಇನ್ನು ನಾವು ಮೀಡಿಯನ್ ಕಂಡುಹಿಡಿಬೇಕು ಮತ್ತು ಮೋಡ್ ಕಂಡುಹಿಡಿಬೇಕು. ಮೀಡಿಯನ್ಗೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಸಿ ಎಫ್ ವ್ಯಾಲ್ಯೂನ ಕಂಡುಹಿಡ್ಕೊಳ್ಬೇಕು. ಸಿ ಎಫ್, ಓಕೆ, ಸಿ ಎಫ್ ಅಂತಂದರೆ ಈ ಸಿ ಎಫ್ ಹೆಂಗೆ ಬರ್ಕೊಳ್ಳೋದಪ್ಪ ಅಂತಂದರೆ, ಇಲ್ಲಿ ನೋಡಿ ಕ್ಲಾಸ್ ಇಂಟರ್ವಲ್ ಇಲ್ಲಿ ಏನಾಗಿದೆ, ನಮಗೆ
0 to 10, 10 to 20, 20 to 30, 30 to 40, 40 to 50, 50 to 60, 60 to 70, 70 to 80, 80 to 90, 90 to 100. ಇವೆಲ್ಲ ಏನಿವೆ ಏರಿಕೆ ಕ್ರಮದಲ್ಲಿವೆ. ಹೌದಾ? ಏರಿಕೆ ಕ್ರಮದಲ್ಲಿದ್ದಾಗ ಸಿ ಎಫ್ ಅನ್ನು ನಾವು ಏನು ಮಾಡ್ತಾ ಹೋಗ್ತೀವಿ, ಈ ಎಫ್ ಇದೆಯಲ್ಲ, ಫ್ರೀಕ್ವೆನ್ಸಿ ಇದೆಯಲ್ಲ, ಇದನ್ನು ಪ್ಲಸ್ ಮಾಡ್ಕೊತ ಹೋಗಬೇಕು. ಇಲ್ಲೇನಿದೆ 3. ಸೊ 3 ಆ್ಯಸ್ ಇಟ್ ಈಸ್. 3 + 5 8, 8 + 7 15, 15. ಹಾಂ, 15 + 10 25, 25 + 12 37, 37 + 15 52, 52ರಲ್ಲಿ 12 ಕೂಡಿಸ್ಕೊಳ್ಳಿ, 64, 64 + 8 ಎಷ್ಟಾಗುತ್ತೆ? 72, 72 + 6 78, 78 + 2 80. ಇಲ್ಲಿ ನೋಡಿ, ಎನ್ ಬೆಲೆ ನಮಗೆ ಏನು ಸಿಕ್ಕಿದೆ? 80 ಸಿಕ್ಕಿದೆ. ಅದೇ ರೀತಿ ಲಾಸ್ಟಲ್ಲಿ ಕೂಡ ನಮಗೆ ಇವೆರಡು ಸೇಮ್ ಬರಬೇಕು. ಯಾವಾಗ ಅಂದರೆ ಈ ಸಿ ಐ ಅನ್ನೋದು ಏರಿಕೆ ಕ್ರಮದಲ್ಲಿ ಇದ್ದಾಗ. ಏರಿಕೆ ಕ್ರಮದಲ್ಲಿದ್ದಾಗ ನಾವು ಯು ಫ್ರೀಕ್ವೆನ್ಸಿನ ಆ್ಯಡ್ ಮಾಡ್ಕೊತ ಹೋದಾಗ ನಮಗೇನು ಸಿಗುತ್ತದೆ? ಸಿ ಎಫ್ ಸಿಗ್ತದೆ. ಓಕೆ, ಈ ಸಿ ಎಫ್ ಬೆಲೆ ನಾವು ಯಾಕೆ ಕಂಡುಹಿಡ್ಕೊಂಡ್ವಿ ಅಂತಂದರೆ ನಮಗೆ ಮೀಡಿಯನ್ ಕೂಡ ಕಂಡುಹಿಡಿಯೋದಿದೆ. ಸೊ ಮೀಡಿಯನ್ ಫಾರ್ಮುಲಾ ಏನಪ್ಪ ಅಂತಂದರೆ MTN, ಮೀಡಿಯನ್ ಈಸ್ ಈಕ್ವಲ್ ಟು L + N/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ FM ಬ್ರ್ಯಾಕೆಟ್ ಕ್ಲೋಸ್ ಇಂಟು I. ಇದು ನಮ್ಮ ಮೀಡಿಯನ್ ಕಂಡುಹಿಡಿತಕ್ಕಂಥ ಸೂತ್ರ. ಹಾಂ, ಈಗ ಈ ಫಾರ್ಮುಲಾದಲ್ಲಿ N/2 ಇದೆ. ಸೊ N/2 ಈಸ್ ಈಕ್ವಲ್ ಟು, ಅವಾಗೆ ನಮ್ಮ ಎನ್ ಬೆಲೆ ಏನು ಬಂದಿತ್ತು? ಎನ್ ಬೆಲೆ 80. ಓಕೆ, ಎನ್ ಬೆಲೆ ನಮಗೆ 80 ಸಿಕ್ಕಿತ್ತು. 80 ಡಿವೈಡೆಡ್ ಬೈ 2 ಮಾಡಿದರೆ 2 4s 0 ಆ್ಯಸ್ ಇಟ್ ಈಸ್ 40. ಆದ್ದರಿಂದ N/2 ಬೆಲೆ ಏನು ಬಂತು ನಮಗೆ? 40. ಇದು ಒಂದು ಬೆಲೆ ಸಿಕ್ಕುತ್ತೆ ನಮಗೆ. ಈಗ ಎಲ್ ಅಂತಂದರೆ, ಎಲ್ ಅಂದರೆ ಯಾವ ವ್ಯಾಲ್ಯೂ ತೊಗೊಳ್ತೀರಾ ನೀವು? ಲೋವರ್. ಎಲ್ ಮೀನ್ಸ್ ಲೋವೆಸ್ಟ್ ಅಥವಾ ಲೋವರ್ ಅಂತ ಹೇಳ್ತೀವಿ. ಅದಕ್ಕಿಂತಲೂ ಮುಂಚೆ ಈಗ ಈ 40 ಅನ್ನೋದು N/2 ವ್ಯಾಲ್ಯೂ ಏನಾಯಿತು? 40 ಬಂತು. 40 ಅನ್ನೋದು ನಮಗೆ ಈ ಸಿ ಎಫ್ನಲ್ಲಿ ಎಲ್ಲಿ ಲೈ ಆಗ್ತಾ ಇದೆ ನೋಡಬೇಕು. ಅಂದರೆ ಎಲ್ಲಿ ಸಿಗ್ತಾ ಇದೆ? ಹಾಂ, 3, 8, 15, 25, 37, 52 ಇಲ್ಲೆಲ್ಲೂ 40 ಇಲ್ಲ. ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂತಂದರೆ ನಿಯರೆಸ್ಟ್ ವ್ಯಾಲ್ಯೂ ಟು 40 ಅಂದರೆ 40ರ ಸನಿ ಇರ್ತಕ್ಕಂಥ ಸಂಖ್ಯೆಗಳು. ಒಂದು 37 ಇದೆ, ಒಂದು 52 ಇದೆ. 52 40ದು ಹೈಯೆಸ್ಟ್ ವ್ಯಾಲ್ಯೂ ಆಗುತ್ತೆ. 37 ಅನ್ನೋದು ಏನಾಗುತ್ತದೆ? 40ಗೆ ನಿಯರೆಸ್ಟ್ ವ್ಯಾಲ್ಯೂ ಆಗ್ತದೆ. ಸೊ ನಾವೇನು ಮಾಡ್ತೀವಿ? ಇದನ್ನು ಕನ್ಸಿಡರ್ ಮಾಡ್ತೀವಿ. 37. ದಿಸ್ ಈಸ್ ಅವರ್ ಸಿ ಎಫ್ ವ್ಯಾಲ್ಯೂ. ಸಿ ಎಫ್ ಏನಾಯ್ತು ನಮ್ದು? ಈಗ ಈ ಸಿ ಎಫ್ ವ್ಯಾಲ್ಯೂ ಏನಾಯ್ತು ನಮಗೆ? 37. 37 ಯಾಕೆ ತೊಗೊಳ್ತಾ ಇದ್ದೀವಿ? ಇದು 40ಗೆ ನಿಯರೆಸ್ಟ್ ವ್ಯಾಲ್ಯೂ ಇದೆ. 52 ಭಾಳಷ್ಟು ಡಿಫ್ರೆನ್ಸ್ ಕೊಡುತ್ತದೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ? 37ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅದೇ ಥರನಾಗಿ ಎಫ್ ಎಮ್ ಯಾವುದಾಗ್ತದೆ ನಮ್ದು ಇಲ್ಲಿ ಅಂತಂದರೆ, ಈ ಟೇಬಲ್ನಲ್ಲಿ ನೋಡಿ, 37 ನಮಗೆ ಸಿ ಎಫ್ ಸಿಕ್ತು. ಈಗ ಅಗೇನ್ ಕ್ಲಾಸ್ ಇಂಟರ್ವಲ್ ಚೆಕ್ ಮಾಡ್ಕೊಳ್ಳೋಣ. ಕ್ಲಾಸ್ ಇಂಟರ್ವಲ್ನಲ್ಲಿ ನಮಗೇನಿದೆ? ಏರಿಕೆ ಕ್ರಮದಲ್ಲಿದೆ. ಈ ಟೇಬಲ್ನಲ್ಲಿ ನಮಗೆ ದತ್ತಾಂಶ ಏನಿದೆ? ಏರಿಕೆ ಕ್ರಮದಲ್ಲಿದೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ 37 ಸಿ ಎಫ್ ಆದಾಗ ಅದ್ರ ಕೆಳಗಿನ ಬೆಲೆ ಇದೇ ಲೈನಿಗೆ ಬಂದಾಗ ಎಫ್ ನಿಮಗೆ ಇಲ್ಲಿ ಸಿಗ್ತದೆ. ಎಫ್ ವ್ಯಾಲ್ಯೂ ಬೇಕಲ್ವಾ? ಏನು ಫಾರ್ಮುಲಾದಲ್ಲಿದೆ, ಎಫ್ ಎಮ್ ವ್ಯಾಲ್ಯೂ ಬೇಕಲ್ಲ ನಮಗೆ. ಸೊ ಇದೇ ಲೈನಿನ ಕೆಳಗಿನ ಸಂಖ್ಯೆನ ನಾವಿಲ್ಲೇನು ಮಾಡ್ತೀವಿ?
ಎಫ್ ಎಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗಿದು ಅಂತಂದರೆ ಈ ದತ್ತಾಂಶಗಳು ಏರಿಕೆ ಕ್ರಮದಲ್ಲಿದ್ದಾಗ ಕೆಳಗಿನ ಸಂಖ್ಯೆಯನ್ನು ಎಫ್ ಎಮ್ ಆಗಿ ಕನ್ಸಿಡರ್ ಮಾಡ್ತೀವಿ. ಈ ದತ್ತಾಂಶಗಳು ಇಳಿಕೆ ಕ್ರಮದಲ್ಲಿದ್ದಾಗ ನಾವೇನು ಮಾಡ್ತೀವಿ, ಇದರ ಮೇಲಿನ ಸಂಖ್ಯೆಯನ್ನು ನಾವು ಎಫ್ ಎಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಎಫ್ ಎಮ್ ಏನಾಯಿತು ನಮಗೆ 15 ಓಕೆ. ಈಗ ಎಲ್ ನೋಡೋಣ. ಇದೇ ಲೈನ್ನ ನೋಡಿ, ಎಲ್ ದಟ್ ಈಸ್ ಲೋಯೆಸ್ಟ್ ವ್ಯಾಲ್ಯೂ ಅಂತ ಹೇಳಿದ್ದೆ ನಾನು. ಇದೇ ಲೈನ್ನಲ್ಲಿ ಲೋಯೆಸ್ಟ್ ವ್ಯಾಲ್ಯೂ ನಮಗೆ ಏನಾಗ್ತಾ ಇದೆ ಇಲ್ಲಿ 50 50 ಸಿಗ್ತಾ ಇದೆ. 37 ಈ ಲೈನ್ ಮೇಲೆ ನಾವು ಫೋಕಸ್ ಮಾಡಬೇಕು. ಈ ಲೈನ್ ಮೇಲೆ ಫೋಕಸ್ ಮಾಡಿದಾಗ ನಮಗೇನಾಗುತ್ತೆ, ಎಲ್ ವ್ಯಾಲ್ಯೂ ನಮಗೆ ಇಲ್ಲೇ ಸಿಗ್ತದೆ. ಇಲ್ಲಿ 40 to 50 ಇದೆ. ಇದನ್ನಾದರೂ ಕನ್ಸಿಡರ್ ಮಾಡ್ಬೋದು, ಇದನ್ನಾದರೂ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಇವೇನಾಗಿವೆ, ಎರಡು ಸೇಮ್ ಇವೆ, ಆಮೇಲೆ ಅಗೇನ್ ರಿಪೀಟ್ ಆಗಿವೆ. ಸೊ ನಾವು ಎಲ್ ಬೆಲೆನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಲೋಯೆಸ್ಟ್ ದಟ್ ಈಸ್ ಈಕ್ವಲ್ ಟು 50. n/2 ಸಿಕ್ತು, ಎಲ್ ಸಿಕ್ತು, ಸಿ ಎಫ್ ಸಿಕ್ತು, ಎಫ್ ಎಮ್ ಸಿಕ್ತು. ಐ, ಇವಾಗ ಐ ಬೆಲೆ ಏನಂತ ಕನ್ಸಿಡರ್ ಮಾಡಬೇಕು ಅಂತಂದರೆ 0 to 10, 10 to 20 ಕೌಂಟ್ ಮಾಡಿ. 0 1 2 3 4 5 6 7 8 9 10. ಇಲ್ಲಿ ನಮಗೆ ಕ್ಲಾಸ್ ಇಂಟರ್ವಲ್ ಅಂದರೆ ಡಿಫ್ರೆನ್ಸ್ ಏನು ಸಿಗ್ತಾ ಇದೆ, ಐ ಏನು ಸಿಗ್ತಾ ಇದೆ ಅಂತಂದರೆ ನಮಗೆ 11 ಸಿಗ್ತಾ ಇದೆ. ಇಲ್ಲಿ ನೋಡಿ, 0 1 2 3 4 5 6 7 8 9 10 ಎಷ್ಟಾದು 11 ನಮಗೇನು ಸಿಗ್ತಾ ಇದೆ, ಐ ವ್ಯಾಲ್ಯೂ 11 ಸಿಗ್ತಾ ಇದೆ. ನಿಮಗೆ ಅನಿಸ್ಬೋದು 0 to 10 ಇದೆ ಅಂದರೆ ನಮಗೆ ಐ ಬಂದುಬಿಟ್ಟು 10 ಆಗುತ್ತೆ ಅಂತ. ಇಲ್ಲ, ನೀವು 0 ಹಿಡ್ಕೊಂಡು ಕೌಂಟ್ ಮಾಡ್ತಾ ಇದ್ದೀರ. 1 ಹಿಡ್ಕೊಂಡು ಕೌಂಟ್ ಮಾಡಿದರೆ 10 ಬರ್ತದೆ. ಬಟ್ 0 ಹಿಡ್ಕೊಂಡು ಕೌಂಟ್ ಮಾಡ್ಲತ್ತಿರಲ್ಲ, ಸೊ ಏನಾಗ್ತದೆ ಇಲ್ಲಿ ಐ ಬೆಲೆ ಏನಾಗ್ತದೆ, 11 ಆಗ್ತದೆ. ಈಗ ನಮಗೆ ಎಲ್ಲ ವ್ಯಾಲ್ಯೂಸು ಸಿಕ್ಕು. ಅಗೇನ್ ಎಲ್ಲ ವ್ಯಾಲ್ಯೂಸ್ನ ತಂದು ಫಾರ್ಮುಲಾದಲ್ಲಿ ಪುಟ್ ಮಾಡೋಣ. ಎಲ್ ಅಂದರೆ 50 ಪ್ಲಸ್ n/2 ಅಂದರೆ 40 ಮೈನಸ್ ಸಿ ಎಫ್ ಅಂತಂದರೆ ಸಿ ಎಫ್ ಎಷ್ಟು ಸಿಕ್ಕಿತ್ತು ನಮ್ಮದು 37 ಡಿವೈಡೆಡ್ ಬೈ ಎಫ್ ಎಮ್ ಈಸ್ 15 ಬ್ರ್ಯಾಕೆಟ್ ಕ್ಲೋಸ್ ಇಂಟು ಐ 11. ಓಕೆ, 50 ಆ್ಯಸ್ ಇಟ್ ಈಸ್ ಇಡೋಣ. ಪ್ಲಸ್ 40 ಮೈನಸ್ 37 ಅಂತಂದರೆ 3 ಡಿವೈಡೆಡ್ ಬೈ 15 ಇಂಟು 11. ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ಕೊಳ್ತಿದ್ರೆ ಕ್ಯಾನ್ಸಲೇಷನ್ ಮಾಡ್ಕೋಬೋದು ಅಥವಾ ಮಲ್ಟಿಪ್ಲೈನು ಮಾಡ್ಬೋದು. ನಾನಿಲ್ಲಿ ನಿಮಗೆ ಕ್ಯಾನ್ಸಲೇಷನ್ ತೋರಿಸ್ತೀನಿ ಒಂದು ಸಲ. ಕ್ಯಾನ್ಸಲೇಷನ್ ಮಾಡಿದಾಗೂ ಬೆಲೆ ಸೇಮ್ ಬರ್ತದೆ ನಿಮ್ಗೆ. ಹಿಂಗೂ ಮಾಡ್ಬೋದು, ಹಂಗೂ ಮಾಡ್ಬೋದು. 3 1s 3 5s 3 1 3 5 50 ಪ್ಲಸ್ 11/5. 11/5ನ ನಾವೇನು ಮಾಡೋಣ, ಇಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ. 11/5 5 2s 10 1 ಉಳಿತು, ಪಾಯಿಂಟ್ ಕೊಟ್ಟು 0 ತೊಗೊಂಡಾಗ ಅಗೇನ್ 5 2s 10. ಸೊ ನಮ್ಮ ಬೆಲೆ ಏನು ಬಂತು, 50 ಪ್ಲಸ್ 2.2 ದಟ್ ಈಸ್ 50ನಲ್ಲಿ 2.2 ಕೂಡಿಸ್ಬೇಕು. 50.0 ಅಂದಾಗ 2.2 ಕೂಡಿಸಿದಾಗ 2 0 ಪ್ಲಸ್ 2 5 5 ಅಂದರೆ ಮೀಡಿಯನ್ ಏನಾಯಿತು ಅಂದರೆ 52.2. ದಿಸ್ ಈಸ್ ಅವರ್ ಮೀಡಿಯನ್. ಮೋಡ್ ಕಂಡುಹಿಡಿಬೇಕಲ್ಲ, ಬಹುಲಕ. ಮೋಡ್ ಈಸ್ ಈಕ್ವಲ್ ಟು, ಮೋಡ್ನ ಫಾರ್ಮುಲಾ ಏನಂದರೆ 3 ಇಂಟು ಮೀಡಿಯನ್ ಮೈನಸ್ 2 ಇಂಟು ಮೀನ್. ಇದು ಮೋಡ್ನ ಫಾರ್ಮುಲಾ. 3 ಇಂಟು ಮೀಡಿಯನ್ ಮೈನಸ್ 2 ಇಂಟು ಮೀನ್. ಏನಿಲ್ಲ, ಸಿಂಪಲ್. 3 ಇಡ್ರಿ, ಮೀಡಿಯನ್ ಬೆಲೆ ಏನು ಬಂದಿದೆ 52.2 ಮೈನಸ್
2 ಆ್ಯಸ್ ಇಟ್ ಈಸ್ ಇಂಟು ಮೀನ್ ವ್ಯಾಲ್ಯೂ ನಾವು ಅವಾಗೆ ತಕ್ಕೊಂಡ್ವಲ್ಲ, ಮೀನ್ ಏನಿತ್ತು ನಮ್ಮದು 50.75, ದಟ್ ಈಸ್ ಅವರ್ ಮೀನ್ 50.75. ಇವುಗಳನ್ನು ಗುಣಾಕಾರ ಮಾಡಿಬಿಟ್ಟು ಇಂಟು ಮಲ್ಟಿಪ್ಲೈ ಮಾಡಿಬಿಟ್ಟು ಇಟ್ಬಿಟ್ರೆ 156.6, 3 ಇಂಟು 52.2 ಮಾಡಿದಾಗ 156.6 ಮೈನಸ್, ನೀವು ಗುಣಾಕಾರ ಮಾಡ್ಕೊಂಡು ನೋಡ್ಕೊಳ್ಳಿ, ಇದೇ ಬರ್ತದೆ ಆನ್ಸರ್. ಆಮೇಲೆ 2 ಇಂಟು 50.75, ದಟ್ ಈಸ್ 101.50. ಇಷ್ಟು ಬಂತ. ಇವೆರಡನ್ನು ಮೈನಸ್ ಮಾಡಿಬಿಟ್ಟಾಗ ನಮಗೇನು ಸಿಗ್ತಾಯಿದೆ 55 ಎಷ್ಟು 49. 1 ಸೆಕೆಂಡ್ ಮಾಡಿ ತೋರಿಸ್ಬಿಡ್ತೀನಿ. 156.6 101.50. ಓಕೆ, ಮೈನಸ್ ಮಾಡ್ಬೇಕು ನಾವು. ಇಲ್ಲೇನೂ ಇರಲಿಲ್ಲ ಅಂದರೆ 0 ಆ್ಯಸ್ ಇಟ್ ಈಸ್. 6 ಮೈನಸ್ 10, 6 minus 1 5, 5 1 minus 1 0. 55.10. This is our mode. Mean is equal to 50.75. Median is equal to 52.2. Mode is equal to 55.10. ಇಷ್ಟು ಮಾಡಿದ್ರೆ 10 ಮಾರ್ಕ್ಸ್ ಈಸಿಲಿ ನೀವು ಎಕ್ಸಾಮ್ನಲ್ಲಿ ಗೇನ್ ಮಾಡ್ಕೊಳ್ಬೋದು. ಇಷ್ಟೇ ಮೀನ್, ಮೀಡಿಯನ್, ಮೋಡ್. ತುಂಬ ಈಸಿಯಾಗಿದೆ. ಫಾರ್ಮುಲಾಸ್ ನೆನ್ಪಿಟ್ಕೊಳ್ರಿ. ಮೀನ್ದು ಫಾರ್ಮುಲಾ ಸಿಗ್ಮಾ FX by n, ಮೀಡಿಯನ್ ಫಾರ್ಮುಲಾ L plus n/2 minus CF divided by FM into I. ಮೋಡ್ದಂತೂ ವೆರಿ ಈಸಿ, 3 ಇಂಟು ಮೀಡಿಯನ್ ಮೈನಸ್ 2 ಮೀನ್. ಇಷ್ಟೆಲ್ಲ ಮಾಡಿಕೊಂಡ್ರೆ ಮುಗೀತು. ಈ ಟೇಬಲ್ನಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ಟೇಬಲ್ ಕ್ಲಿಯರ್ ಇದ್ದರೆ ನಿಮ್ಮ ಇದೇನು ಸಮ್ ಇದೆ ಅಲ್ಲ 10 ಮಾರ್ಕ್ಸಿಂದು, ಅದು ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಥ್ಯಾಂಕ್ ಯು.